ಇಲ್ಲಿ ಕ್ಲಾಸ್ ತರಗತಿ ಕೊಠಡಿ ಅಂತ ಇದನ್ನು ಕಟ್ಟಿರುವಂಥದ್ದು, ಆದರೆ ಇವರಿಗೆ ಲ್ಯಾಬ್ಗಳು ಇಲ್ಲ. ಈಗ ಮತ್ತೆ ಇಲಾಖೆ ಅನುದಾನಗಳಿಗೆ ಆ ಕರೆಯನ್ನು ಕೊಟ್ಟಿದೆ. ನಾನೀಗ 1-2 ದಿನದಲ್ಲಿ ಯಾವ ಕಾಲೇಜಿಗೆ, ಈ ಜಿಲ್ಲೆಯ ಯಾವ ಸರ್ಕಾರಿ ಕಾಲೇಜುಗಳಿಗೆ ದುರಸ್ತಿಗೆ ಅನುದಾನ ಬೇಕು ಅಥವಾ ಹೊಸ ಕಟ್ಟಡಗಳು ಬೇಕು ಅನ್ನುವಂಥದ್ದನ್ನು ನಾನೀಗ ಕರೆ ಮಾಡ್ತೇನೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಡಿಕೆಗಳನ್ನು ಇಟ್ಟಾಗ ಅದನ್ನು ಮುಂದೆ ಕಳಿಸುವಂತಹ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ಅದಕ್ಕೆ ಮುಂಚೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನು ಅಂತ ಅಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮುಂದಿನ ಎಜುಕೇಷನನ್ನು, ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಅನುಕೂಲ ಇರುವಂತಹ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಬೇಕು. ನಿಮ್ಮ ಹಿಂದಿನ ತರಗತಿಯಲ್ಲಿರುವಂತಹ 10ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಮಾದರಿಯಾಗಬೇಕು. ನಿಮ್ಮ ಪೋಷಕರು ಖಂಡಿತವಾಗಿ ಇವತ್ತು ಇಲ್ಲಿ ಬರಬೇಕಿತ್ತು. ಈಗ ಬಿಲ್ಡಿಂಗು ಹೊಸದಾಗಿ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಮುಂದಿನ ವರ್ಷ ಇವರು ಒಂದು ದಾಖಲಾತಿಯ ಪ್ರಮಾಣವನ್ನು, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಲ್ಲಿ ಸರ್ಕಾರ ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಖಂಡಿತ ಬಿಡುಗಡೆ ಮಾಡುತ್ತೆ. ಅದರ ಎಲ್ಲರ ಸದುಪಯೋಗ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಯೂ ಕೂಡ ಅದನ್ನು ಪಡ್ಕೊಂಡು ಒಂದು ಉತ್ತಮವಾದಂಥ ಒಂದು ನಾಗರಿಕರಾಗಿ ಪ್ರತಿಯೊಂದು ಸರ್ಕಾರಿ ಕಾಲೇಜಿನಲ್ಲಿಯೂ ಹೊರ ಹೊಮ್ಮಬೇಕು ಅನ್ನುವಂಥದ್ದೇ ನನ್ನ ದೊಡ್ಡ ಒಂದು ಆಶಯ ಆಗಿರುತ್ತೆ. ಹಾಗೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಕೂಡ ಹೆಚ್ಚಿಸಬೇಕು ಅನ್ನುವಂಥದ್ದು ನನ್ನ ಸತತವಾದ ಪ್ರಯತ್ನ ಆಗಿದೆ. ಈಗಾಗಲೇ ನಾನು ಇರುವ 93 ಕಾಲೇಜುಗಳಲ್ಲಿ ಜೂನ್ ತಿಂಗಳಿಂದ ಇಲ್ಲಿಯವರೆಗೆ ನಾನು 60 ಕಾಲೇಜುಗಳಿಗೆ ಮೇಲ್ಪಟ್ಟು ಸತತವಾಗಿ ಭೇಟಿಯನ್ನು ಕೊಡ್ತಾ ಇದ್ದೀನಿ. ಈ ಡಿಸೆಂಬರ್ ಒಳಗೇ ಉಳಿದ ಕಾಲೇಜುಗಳ ಭೇಟಿಯನ್ನು ನಾನು ಅದರ ಪರಿಶೀಲನೆಯನ್ನು ಮಾಡ್ತಾನೇ ಇದ್ದೀನಿ. ಯಾವ ಕಾಲೇಜಿನಲ್ಲಿ ಏನು ಸೌಲಭ್ಯ ಇದೆ, ಏನು ಸೌಲಭ್ಯ ಇಲ್ಲ, ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ಕೂತಲ್ಲೇ ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಇದ್ರೂ ಕೂಡ ನಾನು ಖುದ್ದು ಭೇಟಿ ನೀಡಿ ಅವರ ಬಗ್ಗೆ, ಆ ಕಾಲೇಜಿನ ಬಗ್ಗೆ ಒಂದು ವರದಿಯನ್ನು ತೆಗೆದುಕೊಂಡ ನಂತರವೇ ನಾನು ಮುಂದೆ ಸರ್ಕಾರದ ಗಮನಕ್ಕೆ ಅದನ್ನು ತರುವುದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಹಾಗೆ ವಿದ್ಯಾರ್ಥಿಗಳು ಕೂಡ ಅವರ ಹಾಜರಾತಿಯ ಬಗ್ಗೆ ಗಮನ ಕೊಟ್ಟು 75% ಹಾಜರಾತಿ ಇರೋ ಹಾಗೆ ನೀವು ನೋಡಿಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಫಲಿತಾಂಶವನ್ನು ಈ ನಿಟ್ಟಿನಲ್ಲಿ ಮುಂದೆ ತರುವುದಕ್ಕೆ, ಹೆಚ್ಚು ಮಾಡೋದಕ್ಕೆ ನೀವೆಲ್ಲರೂ ಕೂಡ ಸಹಕಾರಿ ಆಗಬೇಕು, ಸಾಕ್ಷಿಗಳಾಗಬೇಕು. ನಿಮ್ಮೆಲ್ಲರಿಗೂ ಮುಂದಿನ ಒಂದು ಪರೀಕ್ಷೆ ಶುಭವಾಗಲಿ, ಒಳ್ಳೆಯ ಉತ್ತಮ ಅಂಕಗಳನ್ನು ತಗೊಂಡು ನೀವು ಮುಂದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅನ್ನುವಂತಹ ಆಶಯದೊಂದಿಗೆ ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ಈ ಸಂಸ್ಥೆಗೆ, ಮಾನ್ಯ ಶಾಸಕರಿಗೆ, ಈ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ವಂದಿಸಿ